ಓಂ ಯಕ್ಷರಾಜಾಯ ನಮಃ. ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಸಹ ಏನೋ ಕಷ್ಟಪಡ್ತೀವಿ, ಏನೋ ಪ್ಲ್ಯಾನ್ ಮಾಡ್ತೀವಿ. ಅಥವಾ ಸರ್ಕಾರಿ ನೌಕರಿಲಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಯಾರೇ ಆಗಿದ್ರೂ ಸಹ ನಾವು ಒಂದಷ್ಟು ಕಷ್ಟಪಟ್ಟಂಥ ಹಣವನ್ನು ಇಟ್ಕೊಳ್ತಕ್ಕಂಥ ಜಾಗ ಅಥವಾ ಇಟ್ಕೊಳ್ತಕ್ಕಂಥ ಆ ಜಾಗದಿಂದ ನಮಗೆ ಎಷ್ಟು ವೃದ್ಧಿ ಆಗುತ್ತೆ, ಅದು ಯಾವ ಶುಭವಾಗಿರುತ್ತೆ, ಅದೇ ರೀತಿ ಎಲ್ಲಿಟ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ. ಅದ್ರ ಜೊತೆಗೆ ನಾವು ಹಣವನ್ನು ಎಲ್ಲೋ ಮನೆಯಲ್ಲಿ ಇಟ್ಟಾಗ ಅದು ಖರ್ಚು ಕೂಡ ಜಾಸ್ತಿ ಆಗುತ್ತಾ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ನೇರವಾಗಿ ಎಲ್ಲಿ ಆ ಹಣವನ್ನು ಇಟ್ಕೋಬೇಕು ಅದನ್ನೇ ನಾವು ತಿಜೋರಿ ಅಂತ ಕರಿತೀವಿ. ಆ ತಿಜೋರಿ ಸಹ ಕೆಲವರು ಕಬ್ಬಣಪೆಟ್ಟಿಗೆಗಳು ಹಿಂದಿನ ಕಾಲದಲ್ಲಿ ಕಬ್ಬಣಪೆಟ್ಟಿಗೆ ಇಟ್ಕೋತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಬೀರುಗಳಾಗ್ಬೋದು ಅಥವಾ ನಾವೇ ಮಾಡಿಸ್ಕೊಂಡಿರ್ತಕ್ಕಂಥ ತಿಜೋರಿ ಆಗ್ಬೋದು. ಈ ತಿಜೋರಿಯನ್ನು ನಾವು ಎಲ್ಲಿ ಇಟ್ಕೋಬೇಕಾಗಿರುತ್ತೆ, ಮನೆಯಲ್ಲಿ ಎಲ್ಲಿ ಇಟ್ಕೊಂಡಾಗ ಅದರಿಂದ ನಮಗೆ ಹಣ ವೃದ್ಧಿ ಆಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ನೋಡೋಕ್ಕೋದಾಗ ಯಾವಾಗಲೂ ಅಷ್ಟೇ ನಾವು ಆ ತಿಜೋರಿಯನ್ನು ಇಡ್ತಕ್ಕಂಥದ್ದು ನಮಗೆ ಗೊತ್ತು. ಕುಬೇರ ಇರ್ತಕ್ಕಂಥದ್ದು ಇಲ್ಲಿ ಉತ್ತರದ ದಿಕ್ಕಿನಲ್ಲಿ, ಕುಬೇರನ ದಿಕ್ಕು ಯಾವುದು, ಉತ್ತರದ ದಿಕ್ಕು. ಆದರೆ ನಾವು ಇಟ್ಕೊಳ್ತಕ್ಕಂಥ ಹಣ ಮನೆಯಲ್ಲಿ ಎಲ್ಲಿ ಇಟ್ಕೊಳ್ತೀವಿ ಅಂದರೆ ಸೌತ್ ವೆಸ್ಟ್ ಕಾರ್ನರ್, ಅಂದರೆ ನೈಋತ್ಯ ಮೂಲೆ. ಆ ನೈಋತ್ಯ ಮೂಲೆಯಲ್ಲಿ ಹಣ ಇಟ್ಕೊಂಡಾಗ ಯಾಕೆ ನಮ್ಮ ಪೂರ್ವಿಕರು ಅಲ್ಲಿ ಇಡ್ತಾ ಇದ್ರು ಅಂದರೆ ಅಲ್ಲಿ ಯಜಮಾನರು ಮಲಗ್ತಾ ಇದ್ರು, ಅಲ್ಲೇ ಹಣ ಇಟ್ಕೊಂಡಾಗ ಆ ಹಣಕ್ಕೆ ಸೇಫ್ಟಿ ಇರ್ತೈತೆ ಅಂತ ಇಡ್ತಾಯಿದ್ರು. ಆದರೂ ಕೂಡ ಶಾಸ್ತ್ರಬದ್ಧವಾಗಿ ನೋಡೋಕ್ಕೆ ಹೋದಾಗ ಅಲ್ಲೇ ಹಣ ಇಟ್ಕೋಬೇಕು. ಎಲ್ಲಿ, ನೈಋತ್ಯ ಮೂಲೆಯಲ್ಲಿ ಹಣ ಇಟ್ಕೋಬೇಕು. ಆ ತಿಜೋರಿ ಉತ್ತರದ ಮುಖ ಮಾಡಿರಬೇಕು. ತಿಜೋರಿಯ ದಿಕ್ಕು ಯಾವ ಕಡೆ ಇರಬೇಕು, ಉತ್ತರದ ಮುಖ ಮಾಡಿ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಈ ದಿಕ್ಕಿಗೆ ಯಕ್ಷರು, ನೈಋತ್ಯಗಳು, ನಿಋತಿಗಳು ಅವರೇ ಈ ದಿಕ್ಕನ್ನು ಆಳ್ತಕ್ಕಂಥದ್ದು. ಯಕ್ಷರು, ನಾವು ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿ ಅಂತೀವಲ್ವಾ, ಆ ಯಕ್ಷರು ಕೂಡ ಇರ್ತಕ್ಕಂಥದ್ದು. ಯಕ್ಷ ಪ್ರತಿನಿಸ್ತಕ್ಕಂಥ ದಿಕ್ಕು ಯಾವುದು ಅಂದರೆ ಅದು ನೈಋತ್ಯ ದಿಕ್ಕು. ಯಜಮಾನ್ ಮಲಗೋ ದಿಕ್ಕು, ಅಲ್ಲಿ ಬಂಗಾರ ಇಟ್ಕೊಳ್ತಕ್ಕಂಥದ್ದು, ಹಣ ಇಟ್ಕೊಳ್ತಕ್ಕಂಥದ್ದು, ತೂಕ ಜಾಸ್ತಿ ಇರ್ತಕ್ಕಂಥದ್ದು, ಭಾರ ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆಯೇ ಕಬ್ಬಣಪೆಟ್ಟಿಗೆ ಹಿಂದೆ ಮಾಡ್ತಾ ಇದ್ದಿದ್ದು. ಹಾಗೆಯೇ ಆ ಕಬ್ಬಣಪೆಟ್ಟಿಗೆಯಲ್ಲಿ ವಿಚಿತ್ರವಾಗಿ ಲಕ್ಷ್ಮಿಯ ಚಿತ್ರಗಳಾಗ್ಬೋದು, ಆ ಲಕ್ಷ್ಮಿಯ ಮುಖ ಚಿತ್ರಗಳಾಗ್ಬೋದು, ಹಾಗೆ ದೇವತಾ ಲಾಂಛನಗಳನ್ನು ಕೂಡ ಅದರಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ. ಹಾಗಾಗಿ ತಿಜೋರಿಯನ್ನು ಉತ್ತರಾಭಿಮುಖವಾಗಿ ಇಟ್ಕೋಬೇಕು. ನೈಋತ್ಯದಲ್ಲಿ ಇಟ್ಕೊಂಡಾಗ ನಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನಿಮಗೆ ಹಣ ಜಾಸ್ತಿ ಆಗಬೇಕು ಅಂದರೆ ತಿಜೋರಿಯಲ್ಲಿ ಒಂದು ಅರಿಶಿನ ಬಟ್ಟೆಯನ್ನು ಆ ಒಂದು ತಿಜೋರಿಯಲ್ಲಿ ಇಟ್ಕೊಂಡಾಗ ಆ ಹಣ ಇನ್ನೂ ನಿಮಗೆ ವೃದ್ಧಿ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಕೆಂಪು ವಸ್ತ್ರದಲ್ಲಿ, ಕೆಂಪು ಬಟ್ಟೆಯಲ್ಲಿ ಕವಡೆಗಳು, 2 ಕವಡೆ ಇರ್ಬೋದು, 2 ಗೋಮತಿ ಚಕ್ರ ಇರ್ಬೋದು, ಹಳೆಯ ಅಡಿಕೆ ಇರ್ಬೋದು, ಇದನ್ನು ಕಟ್ಟಿಬಿಟ್ಟು 2 ಗೋಮತಿ ಚಕ್ರ, 2 ಕವಡೆ, ಸಣ್ಣ ಬಿಳಿಯ ಕವಡೆ, ಲಕ್ಷ್ಮೀ ಕವಡೆಗಳನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಆ ಒಂದು ತಿಜೋರಿಯಲ್ಲಿ ಇಟ್ಕೊಂಡಿದ್ದೆ ಆದರೆ ಅದರಿಂದ ನಿಮಗೆ ಸಾಕಷ್ಟು ಶುಭ ಆಗುತ್ತೆ. ಇನ್ನು ತಾಮ್ರದ ನಾಣ್ಯ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ತಾಮ್ರ ರವಿಯನ್ನು ಪ್ರತಿನಿಧಿಸೋದು ಅಲ್ವಾ. ಹಾಗಾಗಿ ಹಳದಿಯ ಬಟ್ಟೆ ಹಾಸಿರ್ತೀರ, ಆ ಬಟ್ಟೆಯಲ್ಲಿ ಹಣ ಇಟ್ಕೊಳ್ಳೋದು, ಒಡವೆ ಇಟ್ಕೊಳ್ಳೋದು, ಬಂಗಾರ ಇಟ್ಕೊಳ್ಳೋದು. ಆ ತಿಜೋರಿ ಉತ್ತರಾಭಿಮುಖವಾಗಿರಬೇಕು. ನೀವು ಮಲಗೋ ಮನೆ ಅಂದರೆ ಯಜಮಾನನ ಮಲಗತಕ್ಕಂಥ ನೈಋತ್ಯದಲ್ಲಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಕವಡೆಗಳು, ಗೋಮತಿ ಚಕ್ರ ಇಟ್ಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ. ಯಾಕೆಂದರೆ ದೃಷ್ಟಿ ಬೀಳೋದಿಲ್ಲ, ಅದು ಖರ್ಚು ಕೂಡ ಆಗೋದಿಲ್ಲ. ಖರ್ಚು ಆಗದೆ ಆ ಹಣ ಕೂಡ ಹಾಗೆ ಉಳಿತಕ್ಕಂಥದ್ದು ಕೂಡ ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.